ದೇವಯಾನಿ ಶರ್ಮಿಷ್ಠೆಯ ಜೊತೆಯಲ್ಲಿ ಅಲ್ಲಿಗೆ ಹೋಗಬೇಕು. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಹೇಳ್ತಾರೆ, ನನ್ನ ಮಗಳನ್ನು ನೀನು ಚೆನ್ನಾಗಿ ನೋಡಿಕೊಳ್ಬೇಕು. ನನ್ನ ಮಗಳ ಜೊತೆಯಲ್ಲಿ ಶರ್ಮಿಷ್ಠೆ ಇರುತ್ತಾಳೆ, ಋಷಭರ್ವರಾಜನ ಮಗಳು. ಅವಳನ್ನು ನೋಡಿಕೊಳ್ಳಬೇಕು. ಆದರೆ ಅವಳನ್ನು ನಿನ್ನ ಜೊತೆ ಸೇರಿಸೋ ಹಾಗಿಲ್ಲ, ನೀನು ಅವಳನ್ನು ಮದುವೆಯಾಗುವಂತಿಲ್ಲ. ಈ ದೇವಯಾನಿಯ 1000 ಜನ ದಾಸಿಯರು, ಅದೇ ರೀತಿಯಲ್ಲಿ ಶರ್ಮಿಷ್ಠೆಯ 1000 ಜನ ದಾಸಿಯರು ನಿನಗೆ ಅವರ ಜೊತೆಯಲ್ಲಿ ಬರ್ತಾರೆ ಅಂತ ಎಲ್ಲ ಹೇಳಿ ಕಳಿಸಿದ್ದಾನೆ. ಯಯಾತಿ ಆ ದೇವಯಾನಿ ಹಾಗೂ ಶರ್ಮಿಷ್ಠೆಯರನ್ನು ಕರೆದುಕೊಂಡು ಹೋಗಿದ್ದಾನೆ. ದೇವಯಾನಿಯಲ್ಲಿ ಯದು ಮತ್ತು ತುರ್ವಸು ಅಂತನೋ 2 ಮಕ್ಕಳಾಗಿದ್ದಾರೆ. ಶರ್ಮಿಷ್ಠೆ ಹಾಗೆ 1000 ವರ್ಷ ಕಳೆದು ಹೋಗಿದೆ. ಆ ಶರ್ಮಿಷ್ಠೆ ಯಯಾತಿ ರಾಜನ ಬಳಿಯಲ್ಲಿ ಹೇಳ್ತಾ ಇದ್ದಾಳೆ, ನನಗೆ ಸಂತಾನದ ಅಪೇಕ್ಷೆ ಇದೆ ಅಂತ. ಆ ಶರ್ಮಿಷ್ಠೆಯನ್ನು ನೋಡಿ ಅವಳ ವ್ಯಥೆಯನ್ನು ಗಮನಿಸಿ ಯಯಾತಿ ಅವಳ ಪಾಣಿಗ್ರಹಣವನ್ನು ಗಾಂಧರ್ವ ವಿಧಾನದಿಂದ ಮಾಡಿ 3 ಜನ ಮಕ್ಕಳು ಅಲ್ಲಿ ಆಗ್ತಾ ಇದ್ದಾರೆ, ದೃಹ್ಯು, ಆನು, ಪೂರು ಅಂತ. ಗರ್ಭಿಣಿಯಾದಾಗಲೇ ದೇವಯಾನಿಗೆ ಸುದ್ದಿ ಬಂತು, ಶರ್ಮಿಷ್ಠೆ ಗರ್ಭಿಣಿಯಾಗಿದ್ದಾಳೆ ಅಂತ. ಕೇಳ್ತಾಳೆ ದೇವಯಾನಿ ಶರ್ಮಿಷ್ಠೆಗೆ, ಏನು ಗರ್ಭಿಣಿಯಾಗಿದ್ದಿ, ಏನು ಸಮಾಚಾರ ಅಂತ. ಅದಕ್ಕೆ ಒಬ್ಬರು ಋಷಿಗಳು ಬಂದರು, ಅವರು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅವಳು. ಅದನ್ನು ಮತ್ಸ್ಯರು ಪರಮಾತ್ಮ ಹೇಳ್ತಾನೆ, ಹಾಗೆ ಹೇಳಿದ್ದಾಳೆ ಅಂತ. ಆಮೇಲೆ 1 ಆಯಿತು, 2 ಆಯಿತು, 3 ಮಕ್ಕಳಾಯಿತು. ಮಕ್ಕಳಾದಾಗ ಒಂದು ಸರ್ತಿ ಹೀಗೆ ಉದ್ಯಾನವನದಲ್ಲಿ ಕೆಲವು ಮಾತುಗಳು ಮಹಾಭಾರತದಲ್ಲಿ ಬರಲ್ಲ, ಅದು ಮತ್ಸ್ಯ ಪುರಾಣದಲ್ಲಿ ಬರ್ತದೆ ಈ ಮಾತುಗಳೆಲ್ಲ. ಆ ಉದ್ಯಾನವನದಲ್ಲಿ ದೇವಯಾನಿಯ ಜೊತೆಯಲ್ಲಿ ಯಯಾತಿ ಮಹಾರಾಜ ಇದ್ದಾನೆ. ಅಲ್ಲಿ ದೇವಯಾನಿ ಮಕ್ಕಳು ಆಟಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಶರ್ಮಿಷ್ಠೆಯ ಮಕ್ಕಳು ಕೂಡ ಆಟಾಡ್ತಾ ಇದ್ದಾರೆ. ಈ ದೇವಯಾನಿ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾಳೆ ಆ ದೃಹ್ಯು, ಆನು ಮತ್ತು ಪೂರು, ಆ 3 ಜನರನ್ನು. ಎಲ್ಲ ಯಯಾತಿ ರಾಜನ ಹೋಲಿಕೆಯೇ ಆ ಮಕ್ಕಳಲ್ಲಿದೆ. ಕರಿತಾಳೆ, ಇಲ್ಲಿ ಬನ್ನಿ ಅಂತ. ನಿಮ್ಮಮ್ಮ ಯಾರು? ಶರ್ಮಿಷ್ಠೆ. ನಿಮ್ಮಪ್ಪ ಯಾರು ಅಂತ. ಅಪ್ಪ ಯಾರು ಅಂತ ಕೇಳೋ ಪುರುಸೊತ್ತಿಲ್ಲ, ಹೋಗಿ ಯಯಾತಿಯ ತೊಡೆ ಮೇಲೆ ಏರೋದಕ್ಕೆ ಅಂತ ಬರ್ತಾರೆ. ಯಯಾತಿ ಅವನಿಗೆ ಮುಜುಗರ ಆಗತ್ತೆ. ದೇವಯಾನಿಯ ಬಳಿಯಲ್ಲಿ ಬಂದು ಅವರು ನನ್ನ ಅಪ್ಪ ಅಂತ ಹುಡುಗರು ಹೇಳುವಾಗ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಅವನಿಗೆ ಸಂಕೋಚ ಆಗತ್ತೆ. ಅವನು ಸ್ವಲ್ಪ ತಡೀತಾನೆ. ಆವಾಗ ದೇವಯಾನಿ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ, ಶರ್ಮಿಷ್ಠೆಯನ್ನು ಕರೀತಾಳೆ. ಶರ್ಮಿಷ್ಠೆಯನ್ನು ಕರೆದು ಕೇಳ್ತಾಳೆ, ಸತ್ಯ ಹೇಳು, ನಿನ್ನ ಪತಿ ಯಾರು ಅಂತ. ನಾನು ಹೇಳಿದ್ನಲ್ಲ ಋಷಿ ಅಂತ. ಯಾವ ಋಷಿ, ಏನು ಹೆಸರು, ಯಾವ ಊರಿನವರು ಅಂತೆಲ್ಲ 108 ಪ್ರಶ್ನೆಗಳನ್ನು ಮಾಡ್ತಾಳೆ ದೇವಯಾನಿ. ಆವಾಗ ಹೇಳ್ತಾಳೆ ಶರ್ಮಿಷ್ಠೆ, ಸಿಂಹಾಸನ ಅಧೀಶ್ವರನಾಗಿರುವ ಯಯಾತಿ ಅವನು ರಾಜಋಷಿ, ಅವನನ್ನೇ ನಾನು ಋಷಿ ಅಂತ ಹೇಳಿದ್ದು, ಅವನನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಅಂತ. ಸಿಟ್ಟು ಬಂದು ಹೋಯ್ತು ಅವಳಿಗೆ. ನೀನು ಯಾವ ಧೈರ್ಯದಲ್ಲಿ ನನ್ನ ಪತಿಯನ್ನು ನೀನು ಸ್ವೀಕಾರ ಮಾಡಿದ್ದಿ? ಆದ್ದರಿಂದ ಸಿಟ್ಟು ಮಾಡಿಕೊಂಡು ಹೋಗ್ತಾಳೆ ಅಪ್ಪನ ಹತ್ರ, ಶುಕ್ರಾಚಾರ್ಯರ ಹತ್ರ. ಶುಕ್ರಾಚಾರ್ಯರು ವಿಚಾರ ಮಾಡದೇನೆ ಶಾಪ ಕೊಟ್ಬಿಡ್ತಾರೆ, ನಿನಗೆ ಮುದಿತನ ಬರಲಿ, ಯಯಾತಿ ರಾಜನಿಗೆ ಮುದಿತನ ಬರಲಿ ಅಂತ. ಯಯಾತಿ ಅಂತಾನೆ, ನಿನ್ನ ಮಗಳು ನನ್ನ ಹೆಂಡತಿ, ನನಗೆ ಮುದಿತನ ಬಂದರೆ ನಿನ್ನ ಮಗಳಿಗೆ ಕಷ್ಟ. ಓ ಹೌದಲ್ಲ, ಹಾಗಾಯ್ತಲ್ಲ, ಹಾಗಾದರೆ ಒಂದು ಕೆಲಸ ಮಾಡಬಹುದು, ಈ ಮುದಿತನವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೀ ಯಾರಿಗೆ ಅಪೇಕ್ಷೆ ಪಟ್ಟರೆ ಅಲ್ಲಿಗೆ ಆ ಮುದಿತನವನ್ನು ಕಳಿಸ್ಬೋದು ಅಂತ ಶುಕ್ರಾಚಾರ್ಯರು ಮತ್ತೆ ಪರಿಹಾರವನ್ನು ಹೇಳಿದ್ದಾರೆ. ರಾಜ ಒಬ್ಬೊಬ್ಬರೇ ಮಕ್ಕಳನ್ನು ಕರೆದು ಕೇಳ್ತಾನೆ, ಯದು ನನ್ನ ಮುದಿತನವನ್ನು ಸ್ವೀಕಾರ ಮಾಡ್ತೀಯ? ಇಲ್ಲ ಅಂತ ಹೇಳ್ತಾನೆ. ತುರ್ವಸು, ದೃಹ್ಯು, ಆನು. ಕೊನೆಗೆ ಪೂರ್ವ ಅದಕ್ಕೆ ಒಪ್ಪಿಕೊಳ್ತಾನೆ. ಆವಾಗ ಪೂರ್ವಿಗೆ ಹೇಳ್ತಾನೆ, ಮೊದಲೇ ಶುಕ್ರಾಚಾರ್ಯರ ಬಳಿಯಲ್ಲೇ ಮಾತು ಕೊಟ್ಟಿರ್ತಾನೆ, ಯಾರು ನನ್ನ ಮುದಿತನವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ನನ್ನ ರಾಜ್ಯಭಾರವನ್ನು ಕೊಡ್ತೇನೆ ಅಂತ. ಪೂರು ಕೊನೆಯ ಮಗ, ಅವನು ಸ್ವೀಕಾರ ಮಾಡಿದ್ದಾನೆ. ಯಯಾತಿ ಮಗನ ತಾರುಣ್ಯವನ್ನು ಸ್ವೀಕಾರ ಮಾಡಿದ. ತಾರುಣ್ಯವನ್ನು ಸ್ವೀಕಾರ ಮಾಡಿದ ಮೇಲೆ ಯಯಾತಿಯ ಬಗ್ಗೆ ಇಲ್ಲಿಯ ತನಕ ಎಲ್ಲ ಹಾಗೆ ಚಿತ್ರಣ ಮಾಡ್ತಾರೆ. ಯಯಾತಿಯ ಬಗ್ಗೆ ಸಾಕಷ್ಟು ಲೋಕದಲ್ಲಿ ಪ್ರಸಿದ್ಧಿ ಇದೆ, ಅವನ ಚರಿತ್ರೆ ಎಲ್ಲ ಬಂದಿದೆ. ಅನೇಕ ರೂಪಕಗಳಲ್ಲಿ, ಯಕ್ಷಗಾನಗಳಲ್ಲಿ, ಎಲ್ಲದರಲ್ಲಿಯೂ ಕೂಡ ಯಯಾತಿ ಅವರ ಕಥೆಗಳನ್ನು ಇವತ್ತು ನಾವು ನೋಡ್ತೇವೆ. ಆದರೆ ಯಯಾತಿಯ ಬಗ್ಗೆ ಇಲ್ಲಿದ ತುಂಬ ತಪ್ಪು ಕಲ್ಪನೆಗಳನ್ನು ಸಮಾಜಕ್ಕೆ ಕೊಡುವಂತಹ ಸಂದರ್ಭಗಳು ಇವೆ. ಯಯಾತಿ ಮಗನ ತಾರುಣ್ಯವನ್ನು ಯಾಕೆ ಸ್ವೀಕಾರ ಮಾಡಿದ ಅಂತಂದರೆ ಅವನಿಗೆ ತುಂಬ ಆಸೆಗಳು.
ಅವನಿಗೆ ಆಸೆಗಳು ಜಾಸ್ತಿ ಇದ್ದದ್ದಕ್ಕೋಸ್ಕರ, ಸಂಸಾರದ ಆಸೆ ಜಾಸ್ತಿ ಇದ್ದದ್ದಕ್ಕೋಸ್ಕರ ಅವನು ಮಗನ ತಾರುಣ್ಯವನ್ನು ಸ್ವೀಕಾರ ಮಾಡಿದ ಅಂತ. ಆದರೆ ವ್ಯಾಸರ ಮಾತುಗಳನ್ನು ನೋಡುವಾಗ ಇದು ಎಷ್ಟು ಕಾಲ್ಪನಿಕ ಅಂತನ್ನೋದು ನಮಗೆ ಸ್ಪಷ್ಟ ಆಗತ್ತೆ. ಯಥಾ ಕಾಮಂ ಯಥೋತ್ಸಾಹಂ ಯಥಾ ಕಾಲಂ ಯಥಾ ಸುಖಂ ಧರ್ಮ ವಿರುದ್ಧಾನ್ ರಾಜೇಂದ್ರೋ ಯಥಾರ್ಹತಿ ಸ ಏವ ಹಿ. ಅವನು ಮಗನ ತಾರುಣ್ಯವನ್ನು ಪಡೆದು ಧರ್ಮ ಅವಿರುದ್ಧವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ತಾರುಣ್ಯವನ್ನು ಯಾಕೆ ಪಡೆದದ್ದು ಅಂತಂದರೆ ಪ್ರಜೆಗಳ ರಕ್ಷಣೆ ಮಾಡೋದಕ್ಕೋಸ್ಕರ, ಧರ್ಮ ಪಾಲನೆಯನ್ನು ಮಾಡೋದಕ್ಕೋಸ್ಕರ. ಅದೇ ರೀತಿಯಲ್ಲಿ ದೇವಯಾನಿ ಶರ್ಮಿಷ್ಠೆಯರಿಬ್ಬರು ಮಡದಿಯರಿದ್ದಾರೆ, ಅವರ ಜೊತೆಯಲ್ಲಿದ್ದಾನೆ. ಅವರಿಬ್ಬರ ಹೊರತಾಗಿ ಮತ್ತೆ ಬೇರೆ ಪಾಣಿಗ್ರಹಣವನ್ನು ಮಾಡಲಿಲ್ಲ, ಬೇರೆ ಯಾವ ಸ್ತ್ರೀಯರನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಯಯಾತಿ. ತುಂಬ ಧಾರ್ಮಿಕನಾಗಿದ್ದವನು ಯಯಾತಿ. ಅವನ ಮುಂದಿನ ಆ ದೇವಲೋಕದ ವೃತ್ತಾಂತವನ್ನು ಕೇಳಿದಾಗ ನಮಗೆ ಇನ್ನೂ ಸ್ಪಷ್ಟ ಆಗುತ್ತೆ ಯಯಾತಿ ಹೇಗಿದ್ದ. ದೇವಾನ್ ಅತರ್ಪಯದ್ಯಜ್ಞೈ ಶ್ರಾದ್ದೈರಪಿ ಪಿತಾಮಹಾನ್ ದೀನಾನ್ ಅನುಗ್ರಹೈರಿಷ್ಟೈ ಕಾಮೈಶ್ಚ ದ್ವಿಜಸತ್ತಮಾನ್. ಅನೇಕ ಯಾಗಗಳನ್ನು ಮಾಡಿದ್ದಾನೆ, ದೇವತೆಗಳನ್ನು ಸಂತೋಷಪಡಿಸಿದ್ದಾನೆ, ಶ್ರಾದ್ದಗಳನ್ನು ಮಾಡಿದ್ದಾನೆ, ತೀರ್ಥಕ್ಷೇತ್ರಗಳಿಗೆಲ್ಲ ಸಂಚಾರ ಮಾಡಿ ಶ್ರಾದ್ದಾದಿಗಳನ್ನು ಮಾಡಿ ಪಿತೃಪಿತಾಮಹರನ್ನು ಸಂತೋಷಪಡಿಸಿದ್ದಾನೆ. ಅದೇ ರೀತಿಯಲ್ಲಿ ಎಲ್ಲಿ ಯಾರು ಅಪೇಕ್ಷೆ ಪಡ್ತಾರೆ ಅವರಿಗೆಲ್ಲ ಬೇಕಾದಷ್ಟು ಕೊಟ್ಟು ದಾನಿಯಾಗಿ, ದಾನಶೂರನಾಗಿ ಅವನು ಅನೇಕರಿಗೆ ತೃಪ್ತಿಯನ್ನು ನೀಡಿದ್ದಾನೆ. ಅತಿಥೀನ್ ಅನ್ನಪಾನೈಶ್ಚ ವಿಶಶ್ಚ ಪ್ರತಿಪಾಲನೈ ಆನಶಂಸೇನ ಶೂದ್ರಾಂಶ್ಚ ದಸ್ಯೋನ್ನಿಗ್ರಹಣೇನ ಚ. ಬಂದ ಅತಿಥಿಗಳಿಗೆ ಸಾಕಷ್ಟು ಅನ್ನದಾನಗಳು, ಅವನು ಯಾವತ್ತೂ ಜನಮಧ್ಯದಲ್ಲೇ ಇರ್ತಾ ಇದ್ದ, ಬೇಕಾದಷ್ಟು ಅನ್ನದಾನಗಳು ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದ. ವೈಶ್ಯರು ಅವರ ವೃತ್ತಿಗಳಿಗೆ, ಅವರ ಬಿಸಿನೆಸ್ ಅದಕ್ಕೆ ಸಲಹೆಗಳನ್ನು ನೀಡ್ತಾ ಇದ್ದ. ಯಾವ ರೀತಿಯಲ್ಲಿ ಉದ್ಯೋಗವನ್ನು ಬೆಳೆಸಿಕೊಳ್ಳಬೇಕು, ಏನು ಮಾಡಬೇಕು ಅದನ್ನೆಲ್ಲವನ್ನೂ ಕೂಡ ಹೇಳ್ತಾ ಇದ್ದ. ಧರ್ಮದಿಂದ ಪ್ರಜೆಗಳ ಪಾಲನೆಯನ್ನು ಮಾಡ್ತಾ, ಅನುರಂಜಯನ್ ಜನರನ್ನು ಸಂತೋಷಪಡಿಸ್ತಾ ಪ್ರಜೆಗಳನ್ನು ಪಾಲನೆ ಮಾಡ್ತಾ ಇದ್ದ. ಸಾಕ್ಷಾತ್ ಇಂದ್ರ ಇವಾಪರಃ, ಇನ್ನೊಬ್ಬ ಇಂದ್ರನಂತೆ ಇದ್ದ ಅಂತ. ಇದನ್ನೆಲ್ಲ ನೋಡುವಾಗ ಇವತ್ತು ತುಂಬ ಕಾಮುಕನಾಗಿ ಯಯಾತಿ ಇದ್ದ ಅಂತ ಏನು ಚಿತ್ರಿಸ್ತಾರೆ ಅದೆಲ್ಲವೂ ಕೂಡ ಕಾಲ್ಪನಿಕ ಅಂತನ್ನೋದು ನಮಗೆ ಸ್ಪಷ್ಟ ಆಗತ್ತೆ. ಹಾಗೆ ಯಯಾತಿ ತುಂಬ ಧರ್ಮದಿಂದ ಕಾಲಂ ವರ್ಷ ಸಹಸ್ರಾಂತಂ ಸಸ್ಮಾರ ಮನುಜಾಧಿಪ, ಹೀಗೆ 1000 ವರ್ಷ ರಾಜ್ಯಭಾರವನ್ನು ಮಾಡಿ ನಂತರದಲ್ಲಿ ಕೊನೆಯಲ್ಲಿ ಹೇಳ್ತಾನೆ, ಮಗನ ತಾರುಣ್ಯವನ್ನು ಪಡೆದು ಇಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ದೇವಯಾನಿ ಶರ್ಮಿಷ್ಠೆಯರ ಜೊತೆಯಲ್ಲಿ ಸುಖವಾಗಿ ಕಾಲವನ್ನು ಕಳೆದ ನಂತರದಲ್ಲಿ ಆ ಯಯಾತಿ ಹೇಳುವಂತಹ ಮಾತು, ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಬಹಳ ಪ್ರಸಿದ್ಧವಾದ ಮಾತು. ಬೆಂಕಿಗೆ ತುಪ್ಪ ಹಾಕಿ ನಂದಿಸಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ನಮ್ಮ ಆಸೆಗಳನ್ನು ಅನುಭವಿಸಿ ತೃಪ್ತಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಬೇಕುಗಳು ಸಾಕು ಅಂತ ಆಗೋದೇ ಇಲ್ಲ ಎಂದಿಗೂ ಕೂಡ. ಅದು ಇನ್ನಷ್ಟು ಬೇಕು ಬೇಕು ಅಂತ ಆಗ್ತಾನೆ ಇರ್ತದೆ. ತುಪ್ಪ ಹಾಕಿದಷ್ಟು ಬೆಂಕಿ ಜೋರಾಗಿ ಉರಿದಂತೆ ನಮ್ಮ ಆಸೆಗಳು ಇನ್ನೂ ಪ್ರಜ್ವಲಿಸ್ತಾ ಹೋಗ್ತವೆ. ಇದರ ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ, ಯತ್ ಪೃಥಿವ್ಯಾಂ ವ್ರೀಹ್ಯವಂ ಹಿರಣ್ಯಂ ಪಶವ ಸ್ತ್ರಿಯ ನಾಲಮೇಕಸ್ಯ ತತ್ಸರ್ವಂ ಇತಿ ಮತ್ವಾ ಶಮಂ ವ್ರಜೇತ್. ಇಡೀ ಪ್ರಪಂಚದಲ್ಲಿ ಎಷ್ಟೆಲ್ಲ ಧಾನ್ಯ ಸಂಪತ್ತಿ, ಧನ ಸಂಪತ್ತಿ, ಪಶು ಸಂಪತ್ತಿ, ಸ್ತ್ರೀ ಸಂಪತ್ತಿ ಏನೆಲ್ಲ ಇದೆ, ಒಬ್ಬ ವ್ಯಕ್ತಿಗೆ ಎಲ್ಲದರ ಒಡೆತನವೂ ಕೂಡ ಬಂದರೂ ಕೂಡ ಇನ್ನೂ ಒಂದು ಸ್ವಲ್ಪ ಇದ್ದರೆ ಚೆನ್ನಾಗಿತ್ತು ಅನ್ನೋ ಭಾವನೆ ಬರುತ್ತೆ. ಎಷ್ಟೇ ಸಂಪತ್ತಿರಲಿ, ಇಷ್ಟು ಸಿಕ್ಕರೆ ಮತ್ತಷ್ಟು ಬೇಕೆಂಬ ಆಸೆ, ಅಷ್ಟು ಸಿಕ್ಕರೆ ಮತ್ತಷ್ಟರ ಆಸೆ, ದಾಸರು ಹೇಳಿದ ಮಾತು. ಇದನ್ನೆಲ್ಲ ಚಕ್ರವರ್ತಿಯಾಗಿ ಎಲ್ಲವನ್ನು ಆಳಿದಂತಹ ಮಗನ ತಾರುಣ್ಯವನ್ನು ಪಡೆದು 1000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ವೈಭವದಿಂದ ಇದ್ದಂತಹ ಆ ಯಯಾತಿ ಹೇಳುವಂತಹ ಮಾತು, ಜಗತ್ತಿನಲ್ಲಿ ಏನೆಲ್ಲ ಇದೆ ಸಂಪತ್ತು, ಎಲ್ಲ ರೀತಿಯ ಸಂಪತ್ತು, ಎಲ್ಲ ರೀತಿಯ ಸಂಪತ್ತು ಒಬ್ಬನಿಗೆ ಸಿಕ್ಕರೂ ಕೂಡ ಇನ್ನಷ್ಟು ಇದ್ದರೆ ಚೆನ್ನಾಗಿತ್ತು ಅನ್ನುವ ಭಾವನೆ ಬರ್ತದೆ. ತೃಪ್ತಿ ಮನುಷ್ಯನಿಗೆ ಯಾವತ್ತಿಗೂ ಆಗೋದೇ ಇಲ್ಲ. ಆದ್ದರಿಂದ ವೈರಾಗ್ಯವನ್ನು ತಾಳಬೇಕು ಅಂತಾದರೆ ಇನ್ನೊಂದಿಷ್ಟು ಬರಲಿ, ನಂತರದಲ್ಲಿ ಮುಗೀತು. ಆಮೇಲೆ ನಾನು ಅದರ ಕಡೆ ತಲೆನೇ ಹಾಕಲ್ಲ. ತುಂಬ ಜನ ಹೇಳೋ ಮಾತುಗಳನ್ನು ಕೇಳಿದ್ದೆ, ಇಷ್ಟು ಬಂದುಬಿಟ್ರೆ ಆಯ್ತು, ಆಮೇಲೆ ರಿಟೈರ್ಮೆಂಟ್, ಯಾವುದು ನನಗೆ ಬೇಡ, ನಾನು ನನ್ನ ಧರ್ಮ, ದೇವರು, ಪೂಜೆ, ಅನುಷ್ಠಾನ ಇಷ್ಟೇ ಅಂತ. ಅದು ಆಗೋದೇ ಇಲ್ಲ. ಎಷ್ಟು ಬಂದರೂ ಕೂಡ ಮತ್ತಷ್ಟು ಬೇಕು ಅಂತನೋ ಆಸೆಗಳೇ ಮುಂದುವರಿತಾ ಇರ್ತದೆ. ದೇವರು ಧರ್ಮದ ಕಡೆಗೆ ನಮ್ಮ ಬುದ್ಧಿ ಹೋಗೋದೇ ಇಲ್ಲ. ಆದ್ದರಿಂದ
ವೈರಾಗ್ಯವನ್ನು ತಾಳಬೇಕು. ನಮ್ಮ ಜೀವನೋಪಾಯಕ್ಕೆ ಎಷ್ಟು ಸಿಕ್ಕಿದೆ ಅದರಿಂದ ತೃಪ್ತರಾಗಿ ನಾವು ದೇವರ ಕಡೆಗೆ ಮನಸ್ಸನ್ನು ಹಾಕಬೇಕು ಅಂತ ಯಯಾತಿ ಅವನು ಉದ್ಗಾರವನ್ನು ತೆಗೆದಿದ್ದಾನೆ. ನಂತರದಲ್ಲಿ ಪುರು ಅವನ ರಾಜ್ಯವನ್ನು ಆಳ್ತಾ ಇದ್ದಾನೆ. ಪೌರವ ವಂಶ ಬೆಳೀತಾ ಇದೆ. ಯಯಾತಿ ಸ್ವರ್ಗಕ್ಕೆ ಹೋಗಿದ್ದಾನೆ. ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಅಲ್ಲಿಂದ ಸ್ವರ್ಗಕ್ಕೆ ಹೋಗಿದ್ದಾನೆ. ಸ್ವರ್ಗಕ್ಕೆ ಹೋದ ಮೇಲೆ ಹಾಗೆ ಇಂದ್ರದೇವರು ಹಾಗೆ ಯಯಾತಿ ಅವರಿಬ್ಬರ ಸಂವಾದ ನಡೀತಾ ಇದೆ. ಒಂದು ಸಂದರ್ಭದಲ್ಲಿ ಇಂದ್ರದೇವರು ಕೇಳ್ತಾ ಇದ್ದಾರೆ, ಯದಾ ಸಪೂರುಸ್ತವ ರೂಪೇಣ ರಾಜನ್ ಜರಾನ್ ಗೃಹೀತ್ವಾ ಪ್ರಚಚಾರ ಲೋಕೆ ತದಾ ರಾಜ್ಯಂ ಸಂಪ್ರದಾಯೈವಮಸ್ಮೇ ತ್ವಯಾ ಕಿಮುಕ್ತಃ ಕಥಯೇಹ ಸತ್ಯಂ. ನೀನು ನಿನ್ನ ಮಗನ ತಾರುಣ್ಯವನ್ನು ಪಡೆದು ರಾಜ್ಯಭಾರ ಮಾಡಿದಿ. ನಂತರದಲ್ಲಿ ಮತ್ತೆ ಹಿಂತಿರುಗಿಸಿ ಕೊಟ್ಟಿದ್ದಿ ಅವನಿಗೆ ಕೊಟ್ಟ ಮೇಲೆ ನೀನು ಆವಾಗ ಏನು ಮಾತುಗಳನ್ನು ಆಡಿದ್ದಿ ಅದನ್ನು ಒಂದು ಸ್ವಲ್ಪ ಹೇಳು. ಪುರುಹಿನ ಹತ್ರ ಏನು ಹೇಳಿದೆ ಅಂತ. ಆವಾಗ ಯಯಾತಿ ಹೇಳ್ತಾನೆ, ಬಹಳ ಸುಂದರವಾದ ಮಾತುಗಳನ್ನು ಯಯಾತಿ ಹೇಳ್ತಾನೆ. ನಾನು ಪುರುವಿಗೆ ಕೊಟ್ಟು ಮಂತ್ರಿಗಳ ಜೊತೆಯಲ್ಲಿ ಚೆನ್ನಾಗಿ ಮಂತ್ರಾಲೋಚನೆಯನ್ನು ಮಾಡಿಕೊಂಡು ರಾಜ್ಯಭಾರ ಮಾಡೋದಕ್ಕೆ ಆದೇಶವನ್ನು ಮಾಡ್ತಾ ಹೇಳಿದೆ, ಅಕ್ರೋಧನಕ್ರೋಧನೇಭ್ಯೋ ವಿಶಿಷ್ಟ ತಥಾ ತಿತಿಕ್ಷು ಅತಿತಿಕ್ಷೋರ್ವಿಶಿಷ್ಟ ಅಮಾನುಷೇಭ್ಯೋ ಮಾನುಷಶ್ಚ ಪ್ರಧಾನ ವಿದ್ವಾಂಸ್ತಥೈವ ವಿದುಷಃ ಪ್ರಧಾನ. ಯಾರು ಸಿಟ್ಟೆ ಮಾಡಿಕೊಳ್ಳೋದಿಲ್ಲ ಅವನು ಬಹಳ ವಿಶಿಷ್ಟನಾದ ವ್ಯಕ್ತಿ ಆಗ್ತಾನೆ. ದ್ವಂದ್ವಗಳನ್ನು ಯಾರು ಸಹಿಸ್ತಾನೆ, ಜಯ ಅಪಜಯ, ಲಾಭ, ಅದೇ ರೀತಿಯಲ್ಲಿ ನಷ್ಟ, ಸುಖ ದುಃಖಗಳನ್ನು ಯಾರು ಜಯಿಸ್ತಾನೆ ಅವನು ವಿಶಿಷ್ಟನಾಗ್ತಾನೆ. ಮನುಷ್ಯತ್ವವನ್ನು ಹೊಂದಿದಂತಹ ಮಾನವ ಪ್ರಜ್ಞೆಯನ್ನು ಹೊಂದಿರುವಂತಹ ವ್ಯಕ್ತಿ ಅವನು ವಿಶಿಷ್ಟನಾಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ವಿವೇಕಿಯಾಗಿರಬೇಕು ಯಾವತ್ತೂ ಕೂಡ ಅಂತ ಹೇಳ್ತಾ, ನಾರುಂತುದಸ್ಯಾತ್ ನ ನೃಶಂಸವಾದಿ ನಹೀನತಃ ಪರಮಭ್ಯಾದದೀತ ಯಯಾಸ್ಯ ವಾಚಾ ಪರ ಉದ್ವಿಜೇತ ನತಾಂ ವದೇತ್ ಋಷತೀಂ ಪಾಪಲೌಲ್ಯಾಂ. ಯಾವತ್ತಿಗೂ ಕೂಡ ಮಾತಾಡುವಾಗ ಬಹಳ ಜಾಗೃತಿ ಇರಬೇಕು ಅಂತ ಹೇಳ್ತಾನೆ. ಚುಚ್ಚು ಮಾತುಗಳನ್ನು ಆಡಬಾರದು. ಇನ್ನೊಬ್ಬರ ಮನಸ್ಸಿಗೆ ನಮ್ಮ ಮಾತುಗಳನ್ನು ಕೇಳಿದಾಗ ಇನ್ನೊಬ್ಬರಿಗೆ ಉದ್ವೇಗ ಉಂಟಾಗಬಾರದು. ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಅಂತ ಕೃಷ್ಣ ಇದು ವಾಂಗ್ಮಯಂ ತಪ ಉಚ್ಯತೆ. 3 ಯಜ್ಞಗಳನ್ನು ಹೇಳ್ತಾ ವಾಂಗ್ಮಯ ತಪಸ್ಸು ಅಂತಂದರೆ ಯಾವುದು? ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತಹ ಮಾತುಗಳನ್ನು ಆಡಬೇಕು. ಇದು ವಾಂಗ್ಮಯ ತಪಸ್ಸು ಅಂತ ಅನಿಸಿಕೊಂಡಿದೆ. ಇದನ್ನು ಯಯಾತಿ ಹೇಳ್ತಾನೆ. ಇನ್ನೊಬ್ಬರ ಮನಸ್ಸಿಗೆ ಘಾಸಿಯನ್ನು ನೀಡುವಂತಹ ಮಾತುಗಳನ್ನು ಯಾವತ್ತಿಗೂ ಕೂಡ ಆಡಬಾರದು.